ಇದು ಇಂಡಿಯಾ ಟುಡೇ ಸಮೀಕ್ಷೆ. ಕೇರಳದಲ್ಲಿ ಅರಳುತ್ತಾ ಇದೆ ಕಮಲ, ಆದ್ರೆ ಪ್ರಧಾನಿ ರೇಸ್ನಲ್ಲಿ ಈಗಲೂ ರಾಹುಲ್ ಮುಂದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಮಹಿಳೆಯರ ಪ್ರವೇಶ ವಿವಾದ ದಕ್ಷಿಣ ಭಾರತದಲ್ಲಿನ ಎಡಪಕ್ಷದ ಆಡಳಿತ ಇರುವ ರಾಜ್ಯವಾದ ಕೇರಳದಲ್ಲಿ ಕೆಲವೇ ತಿಂಗಳಲ್ಲಿ ಬಿಜೆಪಿಯನ್ನ ಪ್ರಭಾವಶಾಲಿ ಪಕ್ಷವಾಗಿ ಮುಂಚೂಣಿಗೆ ತರೋಕೆ ನೆರವಾಗಿದೆ. ದೇವಸ್ಥಾನಕ್ಕೆ ಸಂಬಂಧಿಸಿದ ಹಿಂದೂ ಸಾಂಪ್ರದಾಯಿಕ ಆಚರಣೆಗಳ ಸುತ್ತ ವಿವಾದ ಗಿರ್ಕಿ ಹೊಡಿತಾ ಇದೆ. ಇದು ಧಾರ್ಮಿಕ ಭಾವನೆಗಳನ್ನ ಕೆರಳಿಸಿದೆ. 2016ರಲ್ಲಿ ಕೇರಳ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ 140 ಸೀಟುಗಳ ಪೈಕಿ ಬಿಜೆಪಿ ಕೇವಲ 1 ಕ್ಷೇತ್ರದಲ್ಲಿ ಜಯಗಳಿಸಿತ್ತು. ಆದ್ರೆ ಈಗ ಪರಿಸ್ಥಿತಿ ಸಾಕಷ್ಟು ಬದಲಾಗಿದೆ ಅನ್ನೋದು ಸಮೀಕ್ಷೆಗಳ ಅಭಿಪ್ರಾಯ. ಎಡಪಕ್ಷ ಕಾಂಗ್ರೆಸ್ ಪ್ರಭಾವಳಿಯ ನಡುವೆ ಬಿಜೆಪಿ ದಕ್ಷಿಣ ಭಾರತದ ಮತ್ತೊಂದು ರಾಜ್ಯದಲ್ಲಿ ತನ್ನ ಪ್ರಭಾವ ವಿಸ್ತರಿಸಲು ಪ್ರಯತ್ನಿಸ್ತಾ ಇದೆ. ಕೇರಳದ ಶಬರಿಮಲೆ ವಿವಾದ ಅದಕ್ಕೆ ಪ್ರಮುಖ ಅಸ್ತ್ರವಾಗಿ ದೊರೆತಿದೆ. ಕಟ್ಟ ಎಡಪಂಥೀಯ ನಿಲುವನ್ನ ಹೊಂದಿರುವವರಲ್ಲೂ ಕೂಡ ಶಬರಿಮಲೆ ವಿಚಾರದಲ್ಲಿ ಕೇರಳ ಸರ್ಕಾರದ ನಡೆ ಕೆರಳಿಸಿದೆ. ಸರ್ಕಾರದ ವಿರುದ್ಧ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಸೃಷ್ಟಿಯಾಗಿರುವ ಭಾವನಾತ್ಮಕ ಆಕ್ರೋಶ ಹಿಂದೂ ಸಮುದಾಯದ ಕೋಪವಾಗಿ ಪ್ರಕಟವಾಗ್ತಿದೆ. ಇದು ರಾಜಕೀಯವಾಗಿ ಕೂಡ ಭಾರಿ ಚಟುವಟಿಕೆಗಳಿಗೆ ಅವಕಾಶ ಕೊಟ್ಟಿದೆ. ಕೇರಳದಲ್ಲಿ ವಿವಾದ ಭುಗಿಲೆದ್ದ ಬಳಿಕ ಇಂಡಿಯಾ ಟುಡೇ ವಾಹಿನಿಗಾಗಿ ಆಕ್ಸಿಸ್ ಮೈ ಇಂಡಿಯಾ ನಡೆಸಿದ ಸಮೀಕ್ಷೆ ಕುತೂಹಲಕಾರಿ ಸಂಗತಿಗಳನ್ನ ಹೊರಹಾಕಿದೆ. ಕೇರಳದ 20 ಲೋಕಸಭಾ ಕ್ಷೇತ್ರಗಳಲ್ಲಿ ದೂರವಾಣಿ ಮೂಲಕ ಈ ಸಮೀಕ್ಷೆ ನಡೆಸಲಾಗಿದೆ. ಇದರಲ್ಲಿ 2078 ಮಂದಿ ಭಾಗವಹಿಸಿದ್ದಾರೆ. ಶಬರಿಮಲೆ ದೇವಸ್ಥಾನದ ಒಳಗೆ ಎಲ್ಲಾ ವಯಸ್ಸಿನ ಮಹಿಳೆಯರು ಕೂಡ ಪ್ರವೇಶಿಸಬಹುದು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ಬಳಿಕ ಕೇರಳದ ಎಲ್ಲೆಡೆ ವ್ಯಾಪಕ ಪ್ರತಿಭಟನೆಗಳು, ಗಲಾಟೆಗಳು ನಡೀತಾ ಇವೆ. ಇದೇ ಟೈಮ್ನಲ್ಲಿ ಎಡಪಂಥೀಯ ವಿಚಾರಧಾರೆಯುಳ್ಳ ಪಕ್ಷಗಳ ನಡುವೆ ಅಸ್ತಿತ್ವ ಕಂಡುಕೊಳ್ಳೋಕೆ ಹೆಣಗಾಡುತ್ತಿದ್ದ ಕೇಸರಿ ಪಕ್ಷ ಹೊಸ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮತೊಡಗಿದೆ. ರಾಜ್ಯದಲ್ಲಿ ಬಿಜೆಪಿ ಪ್ರಮುಖ ರಾಜಕೀಯ ಶಕ್ತಿಯಾಗಿ ಬೆಳೀತಾ ಇದೆ ಅಂತ 45% ಮಂದಿ ಅಭಿಪ್ರಾಯ ಪಟ್ಟಿದ್ದಾರೆ. ಶಬರಿಮಲೆ ವಿವಾದದ ಕಾರಣಕ್ಕೆ ಬಿಜೆಪಿ ರಾಜಕೀಯ ಪಕ್ಷವಾಗಿ ನೆಲೆ ಕಂಡುಕೊಳ್ಳೋಕೆ ಸಾಧ್ಯ ಇಲ್ಲ. ಕೇರಳದಲ್ಲಿ ಅದು ತನ್ನ ಅಸ್ತಿತ್ವ ಕಂಡುಕೊಳ್ಳೋಕೆ ಸಾಕಷ್ಟು ಕೆಲಸ ಮಾಡಿದೆ ಅನ್ನೋದನ್ನ 33% ಮಂದಿ ನಿರಾಕರಿಸಿದ್ದಾರೆ. ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದೊಳಗೆ ವ್ಯಾಪಕ ವಿರೋಧ ಪ್ರತಿಭಟನೆಯ ನಡುವೆ ಕೂಡ ಮಹಿಳೆಯರು ಪ್ರವೇಶಿಸಿರುವುದು ದೇವಸ್ಥಾನವನ್ನ ಅಪವಿತ್ರಗೊಳಿಸಿದೆ ಅಂತ 42% ಮಂದಿ ಅಭಿಪ್ರಾಯ ಪಟ್ಟಿದ್ದಾರೆ. 23% ಮಂದಿ ಇದು ಲಿಂಗ ಸಮಾನತೆಯ ಸಂಕೇತದ ನಡೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. 16% ಮಂದಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಎತ್ತಿ ಹಿಡಿಯೋದರ ಪರವಾಗಿ ಒಲವನ್ನ ತೋರಿಸಿದ್ದಾರೆ. ಕೇರಳದಲ್ಲಿನ ಪಿಣರಾಯಿ ವಿಜಯನ್ ಸರ್ಕಾರದ ಜನಪ್ರಿಯತೆ ಇಳಿಕೆಯಾಗಿದೆ. ಅಕ್ಟೋಬರ್ ವೇಳೆ ನಡೆದ ಸಮೀಕ್ಷೆಯಲ್ಲಿ 42% ಮಂದಿ ಪಿಣರಾಯಿ ಸರ್ಕಾರವನ್ನ ಬೆಂಬಲಿಸಿದ್ರು. ಜನವರಿಯಲ್ಲಿ 39% ಮಂದಿ ಮಾತ್ರ ಎಲ್ಡಿಎಫ್ ಸರ್ಕಾರವನ್ನ ಬೆಂಬಲಿಸಿದ್ರು. 3 ತಿಂಗಳಲ್ಲಿ ಜನಪ್ರಿಯತೆಯಲ್ಲಿ ಕುಸಿತವಾಗಿದೆ. ಈ ವಿವಾದ ವೈಯಕ್ತಿಕವಾಗಿ ಕೂಡ ಪಿಣರಾಯಿ ವಿಜಯನ್ ಅವರ ವರ್ಚಸ್ಸಿನ ಮೇಲೆ ಪರಿಣಾಮ ಬೀರಿದೆ. ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಪ್ರಶ್ನೆಗೆ 3 ತಿಂಗಳ ಹಿಂದೆ 27% ಮತ ಪಡೆದಿದ್ದ ಪಿಣರಾಯಿ ಈ ಬಾರಿ 25% ಜನರ ಮತವನ್ನ ಪಡ್ಕೊಂಡಿದ್ದಾರೆ. ಅಕ್ಟೋಬರ್ನಲ್ಲಿ 20% ಜನರ ಒಲವನ್ನ ಪಡ್ಕೊಂಡಿದ್ದ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖಂಡ ಉಮ್ಮನ್ ಚಾಂಡಿ ಅವರ ಪರ ಮತದಾರರ ಒಲವು 2% ಹೆಚ್ಚಾಗಿದ್ದು 22% ಮಂದಿ ಉಮ್ಮನ್ ಅವರ ಆಯ್ಕೆ ಬಯಸಿದ್ದಾರೆ. ಆದ್ರೆ ಶಬರಿಮಲೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇರಳ ಸರ್ಕಾರವು ತನ್ನ ನಿಲುವಿಗೆ ಬದ್ಧವಾಗಿ ವರ್ತಿಸಿದೆ ಅಂತ 58% ಮಂದಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಹೆಚ್ಚು ಕಳವಳಕ್ಕೆ ಕಾರಣವಾಗಿರುವ ಸಮಸ್ಯೆಗಳಲ್ಲಿ ಉದ್ಯೋಗದ ಕೊರತೆ ಮುಂಚೂಣಿಯಲ್ಲಿದೆ. 22% ಮಂದಿ ಭ್ರಷ್ಟಾಚಾರದ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ. 18% ಮಂದಿ ರೈತರ ಸಮಸ್ಯೆನೇ ಪ್ರಮುಖವಾಗಿದೆ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ. ಪ್ರಧಾನಿ ಹುದ್ದೆಗೆ ಯಾರು ಅರ್ಹರು ಅನ್ನೋ ಲೆಕ್ಕಾಚಾರದಲ್ಲಿ ಮಾತ್ರ ಈಗಲೂ ಕೂಡ ಕೇರಳಿಗರು ತಮ್ಮ ನಿಲುವನ್ನ ಬದಲಿಸಿಲ್ಲ. ಶಬರಿಮಲೆ ವಿವಾದ ಸ್ಥಳೀಯವಾಗಿ ಬಿಜೆಪಿಗೆ ಲಾಭವಾದರೂ ಕೂಡ ಕೇರಳಿಗರಲ್ಲಿ ರಾಜ್ಯ ಹಾಗೆ ರಾಷ್ಟ್ರ ಮಟ್ಟದ ರಾಜಕೀಯದಲ್ಲಿ ಬಿಜೆಪಿ ಪರವಾದ ಪ್ರೀತಿ ಮೂಡಿಸೋದು ಸಾಧ್ಯವಾಗಿಲ್ಲ. ಅಕ್ಟೋಬರ್ಗೆ ಹೋಲಿಸಿದ್ರೆ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಕುರಿತು ಒಲವು ಹೆಚ್ಚಾಗಿದೆ. 38% ಇದ್ದ ರಾಹುಲ್ ಜನಪ್ರಿಯತೆ ಜನವರಿ ವೇಳೆಗೆ 41%ಕ್ಕೇರಿದೆ. ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಜನಪ್ರಿಯತೆ ಕಳೆದ 3 ತಿಂಗಳಲ್ಲಿ 31ರಿಂದ 30ಕ್ಕೆ ಇಳಿದಿದೆ. ಸೊ ಕೇರಳದಲ್ಲಿ ಈಗಲೂ ಕೂಡ ರಾಹುಲ್ ಗಾಂಧಿ ಮುಂದೆನೆ ಇದ್ದಾರೆ. ಈಗ ನೀವ್ ಹೇಳಿ, ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ಬಯಸ್ತೀರಾ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಕಳಿಸಿ.